ತೀರಗಳು ಏನಿದೆ ಇವತ್ತು ಬಫರ್ ಝೋನ್ ಅಂತೇಳಿ ಸರ್ಕಾರ ಇಲ್ಲ ಸಲ್ಲದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಮಾಡಿ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಒಳಗಾಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಆಮ್ ಆದ್ಮಿ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ ಜಾಗೃತ ವಹಿಸಿ ಈ ಒಂದು ನದಿ ಮೂಲವನ್ನ ಜಲಾಶಯವನ್ನ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಂಕಣಬದ್ಧರಾಗಿ ಆ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ನಾವು ರೂಪಿಸ್ತಾ ಇದ್ದೀವಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸಂಚಾಲಕರಾಗಿ ಶಶಿಧರ್ ಆರಾಧ್ಯ ಅವರು ಬೆಂಗಳೂರು ನಗರ ಕಾರ್ಯದರ್ಶಿಗಳು ನೇಮಕರಾಗಿದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಈಗ ಆಗಮಿಸಿರುವ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದ ಸೀತಾರಾಮ್ ಗುಂಡಪ್ಪನವರು ಈ ಒಂದು ಪ್ರಾಸ್ತಾವಿಕವಾಗಿ ಮೊದಲನೇ ನುಡಿಗಳನ್ನ ತಮ್ಮ ಬಳಿ ಅರ್ಕಾವತಿಯಿಂದ ತಿಪ್ಪಗೊಂಡನಹಳ್ಳಿ ಜಲಾಶಯಕ್ಕೆ ಅಣೆಕಟ್ಟಿಗೆ ನೀರು ಶೇಖರಣೆ ಆಗಿ ಬೆಂಗಳೂರಿನ ನೀರಿನ ಸಮಸ್ಯೆ ಉತ್ಪನ್ನ ಆಗುವಾಗ ಇದುವರೆಗೂ ಬೆಂಗಳೂರಿಗೆ ನೀರು ಸರಬರಾಜು ಈ ಅಣೆಕಟ್ಟಿಂದ ಆಗ್ತಾ ಇತ್ತು. ಅಲ್ಲಿ ಸತೀಶ್ ಅವರು ಹೇಳ್ದಂಗೆ ಬಫರ್ ಝೋನ್ ಅಂತ ಇತ್ತು, 2 ಕಿಲೋಮೀಟರ್ ಇತ್ತು, ಆಮೇಲೆ 1 ಕಿಲೋಮೀಟರ್ ಆಯಿತು, ಆಮೇಲೆ 500 ಮೀಟರ್ ಅಂದ್ರು. ಈಗ ಅದನ್ನ ಇನ್ನೂ ಕಡಿಮೆ ಮಾಡ್ತಾರೆ ಅಂತ. ಸೊ ಈ ವಿಷಯದ ಬಗ್ಗೆ ನಾವು ಒಂದು ಬಳ್ಳಾರಿ ರಸ್ತೆ ವೀರಶೈವ ಸಭಾಂಗಣದಲ್ಲಿ ಒಂದು 28ನೇ ತಾರೀಕು ಬೆಳಗ್ಗೆ 10:00 ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಾವು ವೈಜ್ಞಾನಿಕವಾಗಿ ಇದಕ್ಕೆ ಪರಿಹಾರ ಹುಡುಕಬೇಕು ಅಂತ ಆ ಸಭಾಂಗಣದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಎಲ್ಲರೂ ನಾವು ಆಹ್ವಾನ ಪತ್ರಿಕೆಯನ್ನು ಹಂಚಿದ್ದೀವಿ. ತಾವು ಮಾಧ್ಯಮಗಳಲ್ಲಿ ಈ ಸೂಚನೆಯನ್ನು ಹರಡಿಸಿ ಜಾಸ್ತಿ ಜನ ತಜ್ಞರು ಹಾಗೂ ಪರಿಸರವಾದಿಗಳು, ಪರಿಸರ ಸಂರಕ್ಷಣೆ ಬಗ್ಗೆ ಕಾಳಜಿ ಆಸಕ್ತಿ ಇರೋರನ್ನ ಆಹ್ವಾನಿಸಬೇಕು ಅಂತ ನಿಮ್ಮಲ್ಲಿ ನಾನು ಬೇಡ್ಕೋತೀನಿ. ನಾನು ಹೆಚ್ಚು ಮಾತ್ರ ತಿಪ್ಪಗೊಂಡನಹಳ್ಳಿ ಇದು ಜಲಾಶಯ ಹೋಯ್ತು ಅಂದ್ರೆ ಬೆಂಗಳೂರಿಗೆ ತುಂಬಾ ದೊಡ್ಡ ನೀರಿನ ಸಮಸ್ಯೆ ಆಗುತ್ತೆ. ಸೊ ಇದನ್ನ ಹೇಗೆ ನಾವು ಉಳಿಸ್ಬೇಕು, ಏನೇನು ಕ್ರಮ ಕೈಗೊಳ್ಬೇಕು ಅನ್ನೋದನ್ನ 28ನೇ ತಾರೀಕು ತಜ್ಞರೆಲ್ಲರೊಂದಿಗೆ ಸೇರ್ಕೊಂಡು ಚರ್ಚೆ ಮಾಡೋಣ ಅಂತ ನಾನು ಹೇಳಿ ಮಾತು ಮುಗಿಸ್ತೀನಿ.